ಇನ್ನು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಕುಂಬರಡಿ ಬಳಿ ಕೊಚ್ಚಿ ಹೋಗಿದೆ 200 ಮೀಟರ್ನಷ್ಟು ರಸ್ತೆ. ಸಕಲೇಶಪುರ ತಾಲೂಕಿನ ಕುಂಬರಡಿ ಬಳಿ ಈ ಘಟನೆಯಾಗಿದೆ. ರಸ್ತೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಗ್ರಾಮಗಳ ಸಂಪರ್ಕ ಸಂಪೂರ್ಣ ಕಡಿತ ಆಗೋಗಿದೆ. ಎತ್ತಿನಹೊಳೆ ಅವೈಜ್ಞಾನಿಕ ಕಾಮಗಾರಿಯ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿ ಇದರದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಎತ್ತಿನಹೊಳೆ ಸಂದರ್ಭದಲ್ಲಿ ಯೋಜನೆಯ ಸಂದರ್ಭದಲ್ಲಿ ಅನೇಕ ಮರಗಳನ್ನು ಕಡಿಯಲಾಗಿದೆ. ಅನೇಕ ಮರಗಳನ್ನು ಅದರ ಬೇರು ಹಾಗೇ ಇದೆ. ಇಷ್ಟೊತ್ತಿಗೆ ಸುಮಾರು 10-15 ವರ್ಷದಲ್ಲಿ ಬೇರುಗಳು ಸಂಪೂರ್ಣವಾಗಿ ಸತ್ತು ಹೋಗಿರ್ತವೆ. ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಆ ಬೇರುಗಳಿಗಿಲ್ಲ. ಹಾಗಾಗಿ ಯಾವಾಗ ಮಣ್ಣಿನ ಮೇಲೆ ನೀರು ಬೀಳುತ್ತೋ, ಮಳೆ ಆಗುತ್ತೋ, ಆ ಸಂದರ್ಭದಲ್ಲಿ ಮಣ್ಣು ಮೃದುವಾಗುತ್ತೆ, ಸಂಪೂರ್ಣವಾಗಿ ಭೂಕುಸಿತ ಆಗುತ್ತೆ. ಇಲ್ಲೂ ಕೂಡ ಭೂಕುಸಿತಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕೇರಳದಲ್ಲಿ ಈ ಹಿಂದೆ ಆದಂಥ ಭೂಕುಸಿತ, ಕೊಡಗಿನಲ್ಲಾದಂಥ ಭೂಕುಸಿತಕ್ಕೂ ಕೂಡ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲಿ ನೋಡಿ, ಅದು ಎತ್ತಿನಹೊಳೆಗೆ ಮಾಡಿದಂಥ ಪೈಪ್ಲೈನ್, ಕೆಳಗಡೆಯಿಂದ ಪೈಪ್ಲೈನ್ ಅನ್ನು ಗಮನಿಸ್ತಾ ಇದ್ದೀರಿ. ಎತ್ತಿನಹೊಳೆಗೆ ಮಾಡಿದಂಥ ಪೈಪ್ಲೈನ್, ಅದರ ಮೇಲೆ ಮಣ್ಣು ಹಾಕಲಾಗಿತ್ತು. ವಿಪರೀತವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭೂಕುಸಿತ ಆಗಿದೆ. ಇನ್ನು ಹಾಸನದ ಮಲೆನಾಡು ಭಾಗ, ಸಕಲೇಶಪುರ, ಆಲೂರು, ಬೇಲೂರು ಈ ಭಾಗದಲ್ಲಿ ವಿಪರೀತ ಅನ್ನುವಷ್ಟು ಮಳೆ ಆಗ್ತಾ ಇದೆ. ಹೇಳಿ. ಇನ್ನು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಕುಂಬರಡಿ ಬಳಿ ಕೊಚ್ಚಿ ಹೋಗಿದೆ 200 ಮೀಟರ್ನಷ್ಟು ರಸ್ತೆ. ಸಕಲೇಶಪುರ ತಾಲೂಕಿನ ಕುಂಬರಡಿ ಬಳಿ ಈ ಘಟನೆಯಾಗಿದೆ. ರಸ್ತೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಗ್ರಾಮಗಳ ಸಂಪರ್ಕ ಸಂಪೂರ್ಣ ಕಡಿತ ಆಗೋಗಿದೆ. ಎತ್ತಿನಹೊಳೆ ಅವೈಜ್ಞಾನಿಕ ಕಾಮಗಾರಿಯ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿ ಇದರದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಎತ್ತಿನಹೊಳೆ ಸಂದರ್ಭದಲ್ಲಿ ಯೋಜನೆಯ ಸಂದರ್ಭದಲ್ಲಿ ಅನೇಕ ಮರಗಳನ್ನು ಕಡಿಯಲಾಗಿದೆ. ಅನೇಕ ಮರಗಳನ್ನು ಅದರ ಬೇರು ಹಾಗೇ ಇದೆ. ಇಷ್ಟೊತ್ತಿಗೆ ಸುಮಾರು 10-15 ವರ್ಷದಲ್ಲಿ ಬೇರುಗಳು ಸಂಪೂರ್ಣವಾಗಿ ಸತ್ತು ಹೋಗಿರ್ತವೆ. ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಆ ಬೇರುಗಳಿಗಿಲ್ಲ. ಹಾಗಾಗಿ ಯಾವಾಗ ಮಣ್ಣಿನ ಮೇಲೆ ನೀರು ಬೀಳುತ್ತೋ, ಮಳೆ ಆಗುತ್ತೋ, ಆ ಸಂದರ್ಭದಲ್ಲಿ ಮಣ್ಣು ಮೃದುವಾಗುತ್ತೆ, ಸಂಪೂರ್ಣವಾಗಿ ಭೂಕುಸಿತ ಆಗುತ್ತೆ. ಇಲ್ಲೂ ಕೂಡ ಭೂಕುಸಿತಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕೇರಳದಲ್ಲಿ ಈ ಹಿಂದೆ ಆದಂಥ ಭೂಕುಸಿತ, ಕೊಡಗಿನಲ್ಲಾದಂಥ ಭೂಕುಸಿತಕ್ಕೂ ಕೂಡ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲಿ ನೋಡಿ, ಅದು ಎತ್ತಿನಹೊಳೆಗೆ ಮಾಡಿದಂಥ ಪೈಪ್ಲೈನ್, ಕೆಳಗಡೆಯಿಂದ ಪೈಪ್ಲೈನ್ ಅನ್ನು ಗಮನಿಸ್ತಾ ಇದ್ದೀರಿ. ಎತ್ತಿನಹೊಳೆಗೆ ಮಾಡಿದಂಥ ಪೈಪ್ಲೈನ್, ಅದರ ಮೇಲೆ ಮಣ್ಣು ಹಾಕಲಾಗಿತ್ತು. ವಿಪರೀತವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭೂಕುಸಿತ ಆಗಿದೆ. ಇನ್ನು ಹಾಸನದ ಮಲೆನಾಡು ಭಾಗ, ಸಕಲೇಶಪುರ, ಆಲೂರು, ಬೇಲೂರು ಈ ಭಾಗದಲ್ಲಿ ವಿಪರೀತ ಅನ್ನುವಷ್ಟು ಮಳೆ ಆಗ್ತಾ ಇದೆ. ಹೇಳಿ. ಇನ್ನು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಕುಂಬರಡಿ ಬಳಿ ಕೊಚ್ಚಿ ಹೋಗಿದೆ 200 ಮೀಟರ್ನಷ್ಟು ರಸ್ತೆ. ಸಕಲೇಶಪುರ ತಾಲೂಕಿನ ಕುಂಬರಡಿ ಬಳಿ ಈ ಘಟನೆಯಾಗಿದೆ. ರಸ್ತೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಗ್ರಾಮಗಳ ಸಂಪರ್ಕ ಸಂಪೂರ್ಣ ಕಡಿತ ಆಗೋಗಿದೆ. ಎತ್ತಿನಹೊಳೆ ಅವೈಜ್ಞಾನಿಕ ಕಾಮಗಾರಿಯ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿ ಇದರದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಎತ್ತಿನಹೊಳೆ ಸಂದರ್ಭದಲ್ಲಿ ಯೋಜನೆಯ ಸಂದರ್ಭದಲ್ಲಿ ಅನೇಕ ಮರಗಳನ್ನು ಕಡಿಯಲಾಗಿದೆ. ಅನೇಕ ಮರಗಳನ್ನು ಅದರ ಬೇರು ಹಾಗೇ ಇದೆ. ಇಷ್ಟೊತ್ತಿಗೆ ಸುಮಾರು 10-15 ವರ್ಷದಲ್ಲಿ ಬೇರುಗಳು ಸಂಪೂರ್ಣವಾಗಿ ಸತ್ತು ಹೋಗಿರ್ತವೆ. ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಆ ಬೇರುಗಳಿಗಿಲ್ಲ. ಹಾಗಾಗಿ ಯಾವಾಗ ಮಣ್ಣಿನ ಮೇಲೆ ನೀರು ಬೀಳುತ್ತೋ, ಮಳೆ ಆಗುತ್ತೋ, ಆ ಸಂದರ್ಭದಲ್ಲಿ ಮಣ್ಣು ಮೃದುವಾಗುತ್ತೆ, ಸಂಪೂರ್ಣವಾಗಿ ಭೂಕುಸಿತ ಆಗುತ್ತೆ. ಇಲ್ಲೂ ಕೂಡ ಭೂಕುಸಿತಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕೇರಳದಲ್ಲಿ ಈ ಹಿಂದೆ ಆದಂಥ ಭೂಕುಸಿತ, ಕೊಡಗಿನಲ್ಲಾದಂಥ ಭೂಕುಸಿತಕ್ಕೂ ಕೂಡ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲಿ ನೋಡಿ, ಅದು ಎತ್ತಿನಹೊಳೆಗೆ ಮಾಡಿದಂಥ ಪೈಪ್ಲೈನ್, ಕೆಳಗಡೆಯಿಂದ ಪೈಪ್ಲೈನ್ ಅನ್ನು ಗಮನಿಸ್ತಾ ಇದ್ದೀರಿ. ಎತ್ತಿನಹೊಳೆಗೆ ಮಾಡಿದಂಥ ಪೈಪ್ಲೈನ್, ಅದರ ಮೇಲೆ ಮಣ್ಣು ಹಾಕಲಾಗಿತ್ತು. ವಿಪರೀತವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭೂಕುಸಿತ ಆಗಿದೆ. ಇನ್ನು ಹಾಸನದ ಮಲೆನಾಡು ಭಾಗ, ಸಕಲೇಶಪುರ, ಆಲೂರು, ಬೇಲೂರು ಈ ಭಾಗದಲ್ಲಿ ವಿಪರೀತ ಅನ್ನುವಷ್ಟು ಮಳೆ ಆಗ್ತಾ ಇದೆ. ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.